ಶಿಕ್ಷಕರು ಹಾಗೂ ನಮ್ಮ ಕೊರೋನಾ ಪೂಜೆ ಅಪ್ಡೇಟ್ ಕೆಲಸದಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನಾವು ಸಾರಿಗೆ ಅವಕಾಶ ಪೊಲೀಸ್ ಕಮಿಷನರ್ ತದನಂತರ ಒಂದು 18 ದಿವಸ ನಂತರ ರಂಜಾನ್ ಹಬ್ಬ ಬರ್ತದೆ. ನಮ್ಮ ಪರಂಪರೆ ಪ್ರಕಾರ ನಾವು 3000 ಮಟ್ಟಕ್ಕೆ ನಮಾಜಿ ಆದ ನಂತರ ನಮಾಜಿಗೂ ಸಹ ನಮ್ಮ ಸ್ನೇಹಿತರು ಹಿರಿಯರು ಕಾರ್ಪೊರೇಟರ್ಸು ಗುರುಗಳು ಎಲ್ಲರೂ ಆ ಈದ್ಗಾಗೆ ಬಂದು ನಮಗೆ ಹಮ್ಮಿಕೊಳ್ತಾರೆ, ನಮಗೆ ಧೈರ್ಯ ಕೊಡ್ತಾರೆ ಮತ್ತು ಶುಭಾಶಯವನ್ನು ಕೊಡುವುದು ಈ ಪರಂಪರೆ. ಇನ್ನೂ ಅನೇಕ ಹಿರಿಯರು ಮಾತನಾಡೋರು ಅಂದರೆ ನಾವು ನೀವು ಇಲ್ಲೇ ಹುಟ್ಟಿವಿ, ಇಲ್ಲೇ ಬೆಳೆದೀವಿ, ಇಲ್ಲೇ ಸಾಯುವುದು. ಅದಕ್ಕೋಸ್ಕರ ನಾವು ಕೂಡಿ ಯಾವುದೇ ಹಬ್ಬ ಬರಲಿ, 2 ಬರಲಿ, 3 ಬರಲಿ, 4 ಬರಲಿ, ಕೂಡಿ ಪ್ರೀತಿಯಿಂದ, ವಿಶ್ವಾಸದಿಂದ, ಹೆಮ್ಮೆಯಿಂದ, ನೆಮ್ಮದಿಯಿಂದ ಆಶೀರ್ವಾದ ಮಾಡಿ ನಾವು ಎಲ್ಲರೂ ಸಂತೋಷವನ್ನು ಹಂಚಿಕೊಂಡು ಈ ಹಬ್ಬಗಳು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು, ಪೊಲೀಸ್ ಅಧಿಕಾರಿಗಳು ಕರೆದು ನಮಗೆ ಈ ಅವಕಾಶ ಮಾಡಿಕೊಡ್ತಾರೆ. ನನ್ನ ಆತ್ಮೀಯ ಸಹೋದರರೇ ಹಿರಿಯರೇ, ಇವತ್ತು ಏನು ಹೋಳಿ ಹಬ್ಬದ ನಿಮಿತ್ತ ಸೌಹಾರ್ದ ಸಭೆಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಕರೆದಿದ್ದಾರೆ. ರೂಢಿಯ ಪ್ರಕಾರ ಅದು ಅವರದ್ದು ಒಂದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ಪ್ರತಿ ವರ್ಷ ಯಾರೇ ಪೊಲೀಸ್ ಆಯುಕ್ತರಿದ್ದರೂ ಖಂಡಿತವಾಗಿ ಮಾಡಲೇಬೇಕು, ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಸ್ತುತ ಪೊಲೀಸ್ ಆಯುಕ್ತರು ವಿವಿಧ ರೀತಿಯ ಕಾಳಜಿ ವಹಿಸಿ ನಗರದ ಸುರಕ್ಷತೆಗೆ ಗಮನ ಹರಿಸಿರುವುದು ಪೂಜ್ಯ ಗುರುಗಳಾದಿಯಾಗಿ ಎಲ್ಲರೂ ಮಾತಾಡ್ತಿದ್ವಿ. ಈಗ ವಿಶೇಷವಾಗಿ ಈ ಹಬ್ಬದ ಬಗ್ಗೆ ನಾನು ಹೇಳಲು ಬಯಸುತ್ತೇನೆಂದರೆ, ಇದು ಪೌರಾಣಿಕ ಕಾಲದಿಂದಲೂ ನಡೀತಾ ಬಂದಿರುವ ಹಬ್ಬ. ಇದಕ್ಕೆ ಅದರದ್ದೇ ಆದ ಒಂದು ಸೊಬಗಿದೆ. ಏನಪ್ಪ ಅಂದರೆ, ದುಷ್ಟ ತಾರಕಾಸುರ ಬ್ರಹ್ಮಾಂಡ, ದೇವಲೋಕ ಮತ್ತು ಮನುಷ್ಯ ಲೋಕ ಎಲ್ಲಕ್ಕೂ ತ್ರಾಸದಾಯಕವಾಗಿ ಎಲ್ಲರನ್ನು ಕಾಡುತ್ತಿರುವಾಗ ಅವನು ವರವನ್ನು ಸಹ ಪಡೆದಿದ್ದನು. ಶಿವನಿಂದ ಹುಟ್ಟುವ ಮಗನಿಂದಲೇ ನನಗೆ ಸಾವು ಆಗಬೇಕಂತೇಳಿ ಆ ನಿಟ್ಟಿನಲ್ಲಿ ಶ್ರೀ ಪಾರ್ವತಿ ದೇವಿ ಮಾತೆ ಹಾಗೂ ಸಮಸ್ತ ದೇವಲೋಕ ಶಿವನನ್ನು ತಪಸ್ಸಿನಿಂದ ಇಳಿಸುವ ಪ್ರಯತ್ನ ಪಟ್ಟಾಗೂ ಆಗದಾದ್ದಕ್ಕೆ ಶ್ರೀ ರತಿದೇವಿ ಮನ್ಮಥರನ್ನು ಕಳುಹಿಸಿ ಅವರ ತಪಸ್ಸನ್ನು ಭಂಗ ಮಾಡಿದ ನಂತರ ಆ ಸಿಟ್ಟಿನಿಂದ ಶಿವನು 3ನೇ ಕಣ್ಣು ತೆರೆದು ಮನ್ಮಥನ ವಧ ಮಾಡಿದ್ದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಆ ನಿಟ್ಟಿನಲ್ಲಿ ಮತ್ತೆ ಪಾರ್ವತಿ ದೇವಿಯ ಒಂದು ವಿನಂತಿ ಪ್ರಾರ್ಥನೆ ಮೇರೆಗೆ ಮರುಜನ್ಮ ಸಿಗತ್ತೆ ಮನ್ಮಥನಿಗೆ. ಆ ನಿಟ್ಟಿನಲ್ಲಿ ಈ ಒಂದು ಕಾಮದಾನ, ಒಂದು ಹೋಳಿ ಹುಣ್ಣಿಮೆ ಹಬ್ಬ, ಆ ಒಂದು ತ್ಯಾಗದ ಮನ್ಮಥನ ಅವನ ಜೀವ ಹೋಯಿತು, ಮತ್ತೆ ಬಂತು. ಆದರೆ ಆ ನಿಟ್ಟಿನಲ್ಲಿ ಶ್ರೀ ಶಿವ ಪರಮಾತ್ಮ ಶ್ರೀ ಪಾರ್ವತಿ ದೇವಿಯರ ವಿವಾಹವಾಗಿ ಜಗತ್ತಿಗೆ ತಾಟಕನಾಗಿದ್ದ ತಾರಕಾಸುರನ ವಧೆ ಕಾರ್ತಿಕೇಯನಿಂದ, ಅಂದರೆ ಶಿವ ಪಾರ್ವತಿಯರ ಪುತ್ರರಿಂದ ಆಗಿದ್ದು ಪೌರಾಣಿಕ ಒಂದು ಹಿನ್ನೆಲೆ. ಇನ್ನು ಬಹಳ ಕಥೆಗಳಿವೆ. ಹೋಲಿಕಾ ಕಥೆ ಇದೆ, ಇದು ವಸಂತ ಋತುವಿನ ಆಗಮನ ಅಂತೇಳಿ ಹೇಳ್ತೀವಿ. ಹಳೆ ಎಲೆ ಉದುರಿ ಚಿಗುರು ಎಲೆ ಬರುವಂತ ಕಾಲ ಅಂತೇಳಿ ಹೇಳ್ತೀವಿ. ಏನು ಮನಸ್ಸಿನಲ್ಲಿ ಇರುವಂತ, ಮನುಷ್ಯನ ಮನಸ್ಸಲ್ಲಿ ಇರುವಂತ ಒಂದು 6 ದುಷ್ಟ ಕಾಮ, ಕ್ರೋಧ, ಮದ ದಹನದ ಜೊತೆಗೆ ಮನಸ್ಸಿನಿಂದ ಒಂದು ಬಾಳ್ವೆಯಲ್ಲಿ ಸಾಗುವಂತ ಒಂದು ವಿಶೇಷ ಹಬ್ಬ. ಇನ್ನೂ ಬಹಳ ಕಾರಣಗಳಿವೆ ಇದರಲ್ಲಿ. ವೇಳೆ ಅಭಾವ ಹೇಳಲು ಬಯಸದೆ ಒಂದೇ ಮಹಾನಗರ ಆಯುಕ್ತರಾದಂತಹ ಶ್ರೀ ಮಣಿವಣ್ಣನವರಿಗೆ ಇದೇ ವೇದಿಕೆ ಮುಖಾಂತರ ಮನವಿ ಮಾಡಿಕೊಂಡಿದ್ವಿ. ಏನು ರಸ್ತೆಯಲ್ಲಿ ಕಾಮದಹನ ಆಗತ್ತೆ, ಕಟ್ಟಿಗೆಯನ್ನು ಸುಡ್ತಾರೆ, ಆ ನಿಟ್ಟಿನಲ್ಲಿ ಒಳ್ಳೆಯ ರಸ್ತೆಗಳು ಸಹ ಹಾಳಾಗತ್ತೆ. ಆ ನಿಟ್ಟಿನಲ್ಲಿ ಒಂದು ಉಸುಕು ಮತ್ತು ಮಣ್ಣಿನ ಮಿಶ್ರಿತ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದಾಗ ಮಾನ್ಯ ಆಯುಕ್ತರು ಇಮಿಡಿಯೇಟ್ ಆಗಿ ಎಲ್ಲ ಕಡೆ ಸುಮಾರು 300 ಕಡೆ ಅವರು ಒಂದು ಉಸುಕಿನ ವ್ಯವಸ್ಥೆ ಮಾಡಿದ್ರು. ಈಗ ತಾನೇ ಆಯುಕ್ತರು ಬಂದು ಹೋಗಿದ್ದಾರೆ. ಈ ವೇದಿಕೆ ಮುಖಾಂತರ ಮಾನ್ಯ ಪೊಲೀಸ್ ಆಯುಕ್ತರ ಮುಖಾಂತರ ಅವರಲ್ಲಿ ಹೇಳಲು ಬಯಸುತ್ತೇನೆ, ಈ ಸಾಧ್ಯ ಆದಲ್ಲಿ ಗ್ಯಾರಂಟಿ ಕಲರ್ ಸಿಗಲಾರದಂತೆ ಮಾಡುವುದು ಮುಖ್ಯ. ಗ್ಯಾರಂಟಿ ಕಲರ್ ಅಂತೇಳಿ ಯಾರು ತಿಳಿಯಂಗಿಲ್ಲ, ಅಂಗಡಿಯವರು ಕೊಟ್ಟು ಬಿಡ್ತಾರೆ, ಹುಡುಗರು ತಗೊಂಡು ಆಡ್ತಾರೆ. ಅದು ಕಣ್ಣಿಗೆ ಹೋತಂದ್ರೆ ತ್ರಾಸಾಗತ್ತೆ, ಚರ್ಮಕ್ಕೆ ತ್ರಾಸಾಗತ್ತೆ. ನಾವು ಭಾರತೀಯರು ಯಾವುದೇ ಸಮಾಜದವರು ಇದ್ರು ಸಹಿತ ನಾವು ಅಣ್ಣ ತಮ್ಮರು ಒಂದೇ ಮಂದಿ ಅನುಭವರ ಕೆಲಸ ತಿಳ್ಕೊಂಡು ಪ್ರಗತಿ, ದೇಶದ ಉನ್ನತಿ, ದೇಶದ ಏಕತೆ ಸಲುವಾಗಿ ನಾವು ಯಾವಾಗ ಈ ಕೆಲಸವನ್ನು ಮಾಡುವುದು ಶ್ಲಾಘನೀಯ ಅಂತ ಹೇಳಲಿಕ್ಕೆ